ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸರ್ಕಾರ ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಸ್ಕೀಮ್ನ ಬಿಟ್ಟಿದೆ. ಅಂದರೆ ಬೋರ್ವೆಲ್ ಕೊರೆಸೋದ್ರಿಂದ ಅಟ್ಲೀಸ್ಟ್ ನೀರಿನ ಅಭಾವವಾದರೂ ಪಾಪ ಕಡಿಮೆ ಆಗಿ ರೈತರು ಬೆಳೆ ಬೆಳೀಲಿ ಅಂತ, ರೈತರಿಗೆ ಹೆಲ್ಪ್ ಆಗಲಿ ಅಂತ ಇದನ್ನು ಬಿಟ್ಟಿದೆ. ಇದು ಕೇವಲ ಅನ್ವಯ ಆಗೋದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. ಅಂದರೆ 1.25 ಎಕರೆಯಿಂದ 5 ಎಕರೆ ಜಮೀನಿರುವಂಥವ್ರಿಗೆ, ಅಂದರೆ 1.25 ಅಂದರೆ 1.20 ಎಕರೆಯಿಂದ 5 ಎಕರೆವರೆಗೂ ಇದು ಅನ್ವಯ ಆಗುತ್ತೆ. ಮತ್ತು ಸರ್ಕಾರದವರೇ ಇಂಥ ರೈತರಿಗೆ ಬೋರ್ವೆಲ್ ಕೊರೆಸೋದ್ರಿಂದ ಹಿಡಿದು ಪಂಪ್ ಸೆಟ್ ಅಳವಡಿಸೋವರೆಗೂ ಸಹಾಯಧನ ನೀಡುತ್ತೆ. ಮತ್ತು ಇದಕ್ಕೆ ಅಗತ್ಯ ದಾಖಲಾತಿಗಳು ಬೇಕು. ಅಗತ್ಯ ದಾಖಲಾತಿಗಳು ನಿಮಗೆ ಏನೇನು ಬೇಕು ಅಂತ ನಾನೊಂದು ನಂಬರ್ ಕೊಡ್ತೀನಿ. ಆ ನಂಬರಿಗೆ ಕಾಲ್ ಮಾಡಿ ನೀವು ಕೇಳಿದ್ರೆ ಅವರು ನಿಮಗೆ ಏನೇನು ದಾಖಲಾತಿ ಬೇಕು ಅಂತ ಹೇಳ್ತಾರೆ. ಆ ನಂಬರ್ ಯಾವುದಪ್ಪ ಅಂದರೆ, ಆ ನಂಬರ್ SC STಗೆ ಬೇರೆ ನಂಬರ್ ಇದೆ, ಮತ್ತು ಇನ್ನೊಂದು OBC ಬರ್ತಾರಲ್ಲ ಅಂಥವ್ರಿಗೆ ಬೇರೆ ನಂಬರ್ ಇದೆ, ಜನರಲ್ಗೆ ಬೇರೆ ನಂಬರ್ ಇದೆ. ನಾನು SC ST ಮತ್ತು OBC ಅವರಿಗೆ ನಂಬರ್ ಕೊಡ್ತೀನಿ. ನಿಮಗೆ ಜನರಲ್ದು ನಂಬರ್ ಬೇಕು ಅಂದರೆ ನೀವು SC ST ಕಾಲ್ ಮಾಡಿರ್ತೀರಲ್ಲ ಅವ್ರನ್ನೇ ಕೇಳಿದ್ರೆ ಅವರೇ ಹೇಳ್ತಾರೆ ಏನು ನಂಬರು ಅಂತ. ಆದಷ್ಟು ಎಲ್ಲ ಉಪಯೋಗ ಪಡಿಸ್ಕೊಳ್ಳಿ. ಸರ್ಕಾರ ಪಾಪ ಜನರಿಗೆ ಹೆಲ್ಪ್ ಆಗಲಿ, ನೀರಿಲ್ದೇ ಪಾಪ ಬೆಳೆ ಬೆಳಿದೇ ಇರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಜನರಿಗೆ ಹೆಲ್ಪ್ ಆಗಲಿ ಅಂತಲೇ ಸರ್ಕಾರ ಬಿಟ್ಟಿದೆ. ಮತ್ತು ಆ ನಂಬರ್ ಯಾವುದು ಅಂದರೆ 9482 300 400. ಇನ್ನೊಂದು ಸತಿ ಹೇಳ್ತೀನಿ, 9482 300 400. ಮತ್ತು OBC ಅವರಿಗೆ ಯಾವ ನಂಬರು ಅಂದರೆ, ಒಂದು ನಿಮಿಷ, ಗೂಗಲಲ್ಲಿ ಸರ್ಚ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ನಂಬರ್ನ. ನಾನು ನೋಡಿದಂಥ ನ್ಯೂಸಲ್ಲಿ ಇರಲಿಲ್ಲ, ಸೊ ನಾನೇ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಆ ನಂಬರ್ ಏನಪ್ಪ ಅಂದರೆ 8050 370006. ಇನ್ನೊಂದು ಸತಿ ಹೇಳ್ತೀನಿ, 8050 370006. ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಸರ್ಕಾರದಿಂದ ಬರೋದನ್ನ ಏನಕ್ಕೆ ಬಿಡ್ತೀರಾ? ಸರ್ಕಾರ ಹೆಂಗೋ ದೊಡ್ಡ ಮನಸ್ಸು ಮಾಡಿಬಿಟ್ಟಿದೆ. ಮುಂಚೆ ಎಲ್ಲ ಸ್ವಲ್ಪ ಬೋರ್ವೆಲ್ ಕೊರ್ಸೋಕ್ಕೆ ಬಿಡ್ತಿರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಈಗ ಬೋರ್ವೆಲ್ ಕೊರ್ಸೋಕ್ಕೆಲ್ಲ ಎಷ್ಟೊಂದು ಅಮೌಂಟ್ ಖರ್ಚಾಗುತ್ತೆ. ನೀವೇನಕ್ಕೆ ಬಿಡ್ತೀರಾ? ನಿಮ್ಮದೊಂದು ಇರಲಿ ಅಂತ ಒಂದು ಕೊರೆಸ್ಕೊಳ್ಳಿ, ಏನಕ್ಕಾದ್ರೂ ಆಗುತ್ತೆ ಅಲ್ವಾ? ಸೊ ಅದರಿಂದ ನಿಮ್ಗೆ ಮುಂದಕ್ಕಾದರೂ ಯೂಸ್ ಆಗೇ ಆಗುತ್ತೆ. ನೀರಿಗೆ ಏನಕ್ಕಾದರೂ ಯೂಸ್ ಆಗುತ್ತೆ. ಏನಾದ್ರು ಬೆಳಿಬೇಕು ಅಂದಾಗ ಮುಂದೆ ನಿಮ್ಮ ಮಕ್ಕಳಿಗೆ ಎಲ್ಲ ಯೂಸ್ ಆಗುತ್ತೆ. ಸೊ ಇದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ಲೈಕ್ ಕೊಡಿ, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.